ನೆಹರು ದಾಖಲೆ ಮುರಿದ್ರ ಅಥವಾ ಇತಿಹಾಸವನ್ನು ತಿರುಚಿದ್ರ? ನೆಹರು ನಿಂದನೆಯೇ ಮೋದಿಯವರ ಅಸಲಿ ಸಾಧನೆನಾ? ರಾಮ್ ಮಾಧವ್ ಲೆಕ್ಕವನ್ನ ನೋಡಿ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಜವಾಹರ್ಲಾಲ್ ನೆಹರು ಅವರ ಸುದೀರ್ಘ ಆಡಳಿತಾವಧಿಯ ದಾಖಲೆಯನ್ನೇ ಪ್ರಧಾನಿ ನರೇಂದ್ರ ಮೋದಿ ಮೀರಿಸಿಬಿಟ್ರು ಅಂತ ಬಿಜೆಪಿ ಪಾಳೆಯ ಮತ್ತು ಕೇಂದ್ರ ಸರ್ಕಾರ ಭಾರೀ ಬಿಲ್ಡಪ್ ತೆಗೆದುಕೊಳ್ಳೋಕೆ ಶುರು ಮಾಡಿದೆ. ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿ ಮತ್ತೊಂದು ವರ್ಷದ ಆಡಳಿತಾವಧಿಯನ್ನು ಪೂರೈಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಆಡಳಿತ ಪಕ್ಷ ಆತ್ಮ ಪ್ರಶಂಸೆ ಹಾಗೂ ಬೊಗಳೆಗಳ ಮೂಲಕ ಸಂಭ್ರಮಿಸೋಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಆದರೆ ಸತ್ಯಾಂಶ ಏನು ಅಂತಂದ್ರೆ, ಆರಂಭದಲ್ಲಿದ್ದಂಥ ಮೋದಿ ಪ್ರಾಜೆಕ್ಟ್ನ ಆಕರ್ಷಣೆ ಮತ್ತು ಉತ್ಸಾಹ ಈಗ ಸಂಪೂರ್ಣವಾಗಿ ಮರೆಯಾಗಿದೆ. ವಾಸ್ತವ ಏನು ಅನ್ನೋದನ್ನ ಅರಿಯೋಕೆ ಬಿಡದಂತೆ ಹಿಂದುತ್ವದ ತುತ್ತೂರಿಯನ್ನ ಜೋರಾಗಿ ಊದುವ ಹಳೆಯ ಹವ್ಯಾಸ ಮಾತ್ರ ಇನ್ನು ಮುಂದುವರೆದಿದೆ. ಆದರೆ ಈ ಬಿಲ್ಡಪ್ಗಳ ನಡುವೆ ದೇಶ ಎದುರಿಸ್ತಾ ಇರುವಂತಹ ವಾಸ್ತವ ಸ್ಥಿತಿಯನ್ನ ಕಣ್ಣಾಯಿಸಿದ್ರೆ ಅತ್ಯಂತ ಕರಾಳ ಮತ್ತು ಗಂಭೀರ ಚಿತ್ರಣ ಕಣ್ಣಿಕಟ್ಟುತ್ತೆ. ಕಳೆದ ಒಂದು ದಶಕದ ತೀವ್ರಗಾಮಿ ಹಿಂದುತ್ವದ ರಾಜಕಾರಣದ ಅಡ್ಡ ಪರಿಣಾಮಗಳನ್ನ ಇಂದು ದೇಶದ ಬಹುಸಂಖ್ಯಾತ ಸಮುದಾಯವೇ ನೇರವಾಗಿ ಅನುಭವಿಸುವಂತಾಗಿದೆ. ದೇಶದ ಮುಸ್ಲಿಮರು ಈಗಾಗಲೇ ವ್ಯವಸ್ಥಿತವಾಗಿ ಮೂಲೆ ಗುಂಪಾಗಿ ಮೌನವಾಗಿದ್ದಾರೆ. ಆದರೆ ಈಗಿನ ಕಳಪೆ ಆಡಳಿತದ ಬೆಲೆಯನ್ನ ಇತರ ಎಲ್ಲಾ ನಾಗರಿಕರು ತೆರಬೇಕಾಗಿ ಬಂದಿದೆ. ಇತ್ತೀಚಿನ ರಾಜಕೀಯ ಆಕ್ರೋಶಗಳು ಮತ್ತು ಬೆಳವಣಿಗೆಗಳು ದಶಕದ ಈ ದುರಾಡಳಿತದ ವಿರುದ್ಧ ಜನಸಾಮಾನ್ಯರು ನಡೆಸ್ತಾ ಇರುವಂತಹ ಬಂಡಾಯದ ಸಂಕೇತವಾಗಿದೆ. ಒಬ್ಬ ಚತುರ ಜನಪ್ರಿಯ ನಾಯಕನಂತೆ ಪ್ರಧಾನಿ ಮೋದಿಯವರು 2014ರಿಂದಾನು ಜನರಿಗೆ ದೊಡ್ಡ ದೊಡ್ಡ ಕನಸುಗಳನ್ನ, ಗ್ಯಾರಂಟಿಗಳನ್ನ ನೀಡ್ತಾನೆ ಬಂದಿದ್ದಾರೆ. ಆದರೆ ಭರವಸೆಗಳನ್ನು ಈಡೇರಿಸುವಲ್ಲಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದು, ಸರ್ಕಾರದ ಸಾಧನೆಗಳು ಕೇವಲ ಜಾಹೀರಾತುಗಳಿಗೆ ಮಾತ್ರ ಸೀಮಿತವಾಗಿದೆ. ದೇಶದ ಇಂದಿನ ಸಮಸ್ಯೆಗಳಿಗೆ ಇಂದಿಗೂ ಹಿಂದಿನ ಸರ್ಕಾರಗಳನ್ನು ದೂಷಿಸೋದು ಸರ್ವಾಧಿಕಾರಿ ಧೋರಣೆಯ ಒಂದು ಭಾಗ ಅಷ್ಟೇ. ಆದರೆ 12 ವರ್ಷಗಳ ನಿರಂತರ ಮತ್ತು ಸವಾಲಿಲ್ಲದ ಆಡಳಿತದ ನಂತರ ಯಾವುದೇ ಪ್ರಭು ಕೂಡ ತನ್ನ ಆಡಳಿತದ ವೈಫಲ್ಯ, ಅಸಮರ್ಥತೆ ಅಥವಾ ಸಂಘಟಿತ ಭ್ರಷ್ಟಾಚಾರದ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋಕೆ ಸಾಧ್ಯ ಇಲ್ಲ. ಬಹುಸಂಖ್ಯಾತ ಸಮುದಾಯದ ಬೆಂಬಲ ತಮಗಿದೆ ಅನ್ನೋ ಒಂದೇ ಕಾರಣಕ್ಕೆ ಬಿಜೆಪಿ ಮತ್ತು RSS ಉತ್ತಮ ಆಡಳಿತದ ನಿಯಮಗಳನ್ನು ಪಾಲಿಸೋ ಅಗತ್ಯವೇ ಇಲ್ಲ ಅನ್ನೋ ಧೋರಣೆಯನ್ನು ತಳೆದಂತಿದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಹಿಂದುತ್ವದ ಹೆಸರಲ್ಲಿ ಬಹುಸಂಖ್ಯಾತ ಹಿಂದೂ ಸಮುದಾಯವನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ಳಲಾಗ್ತಿದೆಯೇ ವಿನಃ ಅವರ ನಿಜವಾದ ಅಭಿವೃದ್ಧಿ ಆಗ್ತಾ ಇಲ್ಲ. ಸಾಮಾನ್ಯವಾಗಿ ಚುನಾವಣೆಗಳು ಜನಾದೇಶವನ್ನ ಮತ್ತು ಉತ್ತಮ ಆಡಳಿತ ನೀಡುವಂತಹ ಜವಾಬ್ದಾರಿಯನ್ನ ತರುತ್ತೆ. ಆದರೆ ಮೋದಿ ಸರ್ಕಾರದಲ್ಲಿ ಹಿಂದುತ್ವದ ಯೋಧರು ಹಿಂದೂಗಳನ್ನ ನಿರಂತರ ಅಪಾಯಗಳಿಂದ ರಕ್ಷಿಸುವ ನೆಪದಲ್ಲಿ ಮುಂಚೂಣಿಯಲ್ಲಿದ್ರೆ, ಪ್ರಧಾನಿಯವರ ವೈಯಕ್ತಿಕ ಇಷ್ಟಾನಿಷ್ಟಗಳು ಮತ್ತು ನಿರ್ಧಾರಗಳಿಗೆ ಇಡೀ ವ್ಯವಸ್ಥೆಯನ್ನ ಮುಡುಪಾಗಿಡಬಹುದು ಎಂಬ ಮಂತ್ರ ಕೆಲಸ ಮಾಡ್ತಾ ಇದೆ. ಇದರ ಪರಿಣಾಮವಾಗಿ ಇಂದು ದೇಶದ ಬಹುಸಂಖ್ಯಾತ ಹಿಂದೂಗಳೇ ವ್ಯಕ್ತಿ ಪೂಜೆ ಮತ್ತು ಆಡಳಿತಾತ್ಮಕ ವೈಫಲ್ಯಗಳ ಭಾರದಿಂದ ತತ್ತರಿಸ್ತಿದ್ದಾರೆ. ಕಳೆದ 12 ವರ್ಷಗಳ ಆಡಳಿತಾತ್ಮಕ ವೈಫಲ್ಯ ಮತ್ತು ಅಸಮರ್ಥತೆಗೆ ಭಾರತದ ಮುಸ್ಲಿಮರನ್ನ ಖಂಡಿತವಾಗಿಯೂ ಹೊಣೆಗಾರರನ್ನಾಗಿ ಮಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಿಜೆಪಿ ತನ್ನ ರಾಜಕಾರಣದಿಂದ ಮುಸ್ಲಿಮರನ್ನ ಸಂಪೂರ್ಣವಾಗಿ ಹೊರಗಿಟ್ಟಿರೋದು ದಾಖಲೆ ಸಹಿತ ಸ್ಪಷ್ಟವಾಗಿದೆ. ಪ್ರಸ್ತುತ ಕೇಂದ್ರ ಸಚಿವ ಸಂಪುಟದಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಸಚಿವರಿಲ್ಲ. ಆಡಳಿತದ ಉನ್ನತ ಮಟ್ಟದಲ್ಲಿ, ಅದರಲ್ಲೂ ವಿಶೇಷವಾಗಿ ಸೂಕ್ಷ್ಮ ಇಲಾಖೆಗಳಲ್ಲಿ IAS, IPS ಅಥವಾ ವಿದೇಶಾಂಗ ಸೇವೆ IFS ಯಾವುದೇ ಒಂದು ಮುಸ್ಲಿಂ ಅಧಿಕಾರಿಗಳು ಗಣನೀಯವಾಗಿ ಉಳಿದಿಲ್ಲ. ದೇಶದ ಕಾರ್ಪೊರೇಟ್ ವಲಯವನ್ನ ಮುಸ್ಲಿಮೇತರರೇ ಮುನ್ನಡೆಸ್ತಿದ್ದಾರೆ. ದೇಶದ ಯಾವುದೇ ಪ್ರಮುಖ ಆರ್ಥಿಕ ಅಥವಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ಹಿಂದೂಗಳದ್ದೇ ಪ್ರಾಬಲ್ಯವಿದೆ. ಪ್ರಸ್ತುತ ಮುಸ್ಲಿಮರ ಓಲೈಕೆ ರಾಜಕಾರಣ ಎಲ್ಲೂ ಇಲ್ಲ. ಹೈದರಾಬಾದ್ ಹೌಸ್ನಲ್ಲಿ ಅಧಿಕೃತ ಇಫ್ತಿಯಾರ್ ಕೂಟಗಳು ನಡೀತಾ ಇಲ್ಲ. ಮುಸ್ಲಿಮರನ್ನ ರಾಷ್ಟ್ರೀಯ ಮುಖ್ಯವಾಹಿನಿಗಳಿಂದ ಸಂಪೂರ್ಣವಾಗಿ ದೂರ ಇಡಲಾಗಿದೆ. ಹೀಗಾಗಿ ಪ್ರಸ್ತುತ ದೇಶ ಎದುರಿಸ್ತಾ ಇರುವಂತಹ ಆರ್ಥಿಕ ಮತ್ತು ಸಾಮಾಜಿಕ ಹಿನ್ನಡೆಗೆ ಹಿಂದೂಗಳ ಶತ್ರುಗಳು ಅಂತ ಬಿಂಬಿಸಿರೋರನ್ನ ದೂಷಿಸೋಕೆ ಸಾಧ್ಯನೇ ಇಲ್ಲ. ಸೊ ಇಡೀ ಗೊಂದಲ ಮತ್ತು ವೈಫಲ್ಯಗಳು ಕೇಸರಿ ಪಾಳೆಯದ ಹಿಂದುತ್ವ ರಾಜಕಾರಣದ ನೇರ ಫಲಿತಾಂಶವಾಗಿದೆ. ದೇಶದ ಆರ್ಥಿಕತೆಯ ದುರುಪಯೋಗ ಮತ್ತು ಕಳಪೆ ನಿರ್ವಹಣೆಯನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಜಾಗತಿಕ ಆರ್ಥಿಕ ಪರಿಸ್ಥಿತಿ ಇದಕ್ಕೆ ಕಾರಣ ಅಂತ ಹಣಕಾಸು ಸಚಿವರು ಸಮರ್ಥಿಸಿಕೊಳ್ಳಬಹುದು. ಆದರೆ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಸ್ವಯಂ ಘೋಷಿಸಿಕೊಂಡಂತ ದೇಶದ ಆರ್ಥಿಕ ರಕ್ಷಕರಾಗಿ ಅವರು ಭಾರತದ ಜನರನ್ನ, ಅಂದ್ರೆ ಬಹುಸಂಖ್ಯಾತ ಹಿಂದೂಗಳನ್ನ ಆರ್ಥಿಕ ಸಂಕಷ್ಟದಿಂದ ರಕ್ಷಿಸೋಕೆ ವಿಫಲರಾಗಿದ್ದಾರೆ. ಪೆಟ್ರೋಲ್ ಬಂಕ್ಗಳಲ್ಲಿ
ಮುಸ್ಲಿಮರಿಗಿಂತ ಹಿಂದೂಗಳು ಕಡಿಮೆ ಹಣ ಪಾವತಿಸುವಂತ ಯಾವುದೇ ರಿವರ್ಸ್ ತೆರಿಗೆ ಪದ್ಧತಿಯನ್ನ ಹಿಂದುತ್ವದ ಆಡಳಿತಗಾರರು ರೂಪಿಸಿಲ್ಲ. ಆರ್ಥಿಕತೆಯನ್ನ ಹಾಳುಗೆಡುತ್ತಿರುವ ಹಿಂದೂ ಅಧಿಕಾರಿಗಳ ನಿರ್ಧಾರಗಳಿಂದಾಗಿ ಸಂಕಷ್ಟಕ್ಕೆ ಸಿಲುಕುತ್ತಿರುವಂತಹ ಸಂತ್ರಸ್ತರಲ್ಲಿ ಹೆಚ್ಚಿನವರು ಹಿಂದೂಗಳೇ ಆಗಿದ್ದಾರೆ. ಯಾಕಂತಂದ್ರೆ ಹಣದುಬ್ಬರ ಮತ್ತು ಬೆಲೆ ಏರಿಕೆಗೆ ಯಾವುದೇ ಧರ್ಮ ಇಲ್ಲ. ರಾಷ್ಟ್ರೀಯ ಮಟ್ಟದ ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳನ್ನೇ ನೋಡಿ. ದುರಾಸೆ, ಭ್ರಷ್ಟಾಚಾರ, ಅಸಮರ್ಥತೆ ಮತ್ತು ಕಳಪೆ ಮೇಲ್ವಿಚಾರಣೆಯಿಂದಾಗಿ ಪರೀಕ್ಷೆಗಳು ಪದೇ ಪದೇ ರದ್ದಾಗ್ತಾ ಇದೆ. ಇದರಿಂದಾಗಿ ಲಕ್ಷಾಂತರ ಆಕಾಂಕ್ಷಿ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲೆಗೆ ತಳ್ಳಲ್ಪಡ್ತಾ ಇದೆ. ಈ ರೀತಿ ಸಂಕಷ್ಟಕ್ಕೆ ಒಳಗಾಗ್ತಾ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಬಹುಪಾಲು ಮಂದಿ ಹಿಂದೂ ಕುಟುಂಬಗಳಿಗೆ ಸೇರಿದವರಿದ್ದಾರೆ ಮತ್ತು ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಹಾಗೂ ಪರೀಕ್ಷಾ ಮಂಡಳಿಗಳನ್ನ ಮುನ್ನಡೆಸ್ತಾ ಇರುವಂತಹ ಅಸಮರ್ಥ ಮೇಲ್ವಿಚಾರಕರು ಯಾರು, ಅವರೆಲ್ಲರೂ ಸಹ ಹಿಂದೂಗಳೇ ಆಗಿದ್ದಾರೆ. ಆದರೆ ಹಿಂದೂಗಳಿಗೆ ಎದುರಾಗುವಂತಹ ಕಾಲ್ಪನಿಕ ಅಪಾಯಗಳ ವಿರುದ್ಧ ಸದಾ ಜಾಗರೂಕರಾಗಿರುವಂತಹ ಹಿಂದುತ್ವ ಸರ್ಕಾರ ಅಧಿಕಾರದಲ್ಲಿದೆ ಅನ್ನೋ ಕಾರಣಕ್ಕಾಗಿ ಯುವ ಪೀಳಿಗೆ ತನ್ನ ಕನಸುಗಳನ್ನ ಮತ್ತು ಅಮೂಲ್ಯ ವರ್ಷಗಳನ್ನ ಬಲಿ ಕೊಡಬೇಕಾಗಿ ಬಂದಿದೆ. ಇನ್ನೊಂದೆಡೆ ಕೇವಲ ಬೆರಳೆಣಿಕೆಯಷ್ಟು ಕ್ರೋನಿ ಬಂಡವಾಳ ಶಾಹಿಗಳು ದೇಶದ ಇಂಧನ ವಲಯವನ್ನ ಸಂಪೂರ್ಣವಾಗಿ ಹೈಜಾಕ್ ಮಾಡೋಕೆ ಸರ್ಕಾರವೇ ಅವಕಾಶ ಮಾಡಿಕೊಟ್ಟಿದೆ. ಈ ಅರ್ಧ ಡಜನ್ ಉದ್ಯಮಿಗಳಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಇಲ್ಲ. ಇವರು ಕೋಟ್ಯಾಂತರ ಗ್ರಾಹಕರ ಹೆಚ್ಚಾಗಿ ಹಿಂದೂಗಳ ವೆಚ್ಚದಲ್ಲಿ ಭಾರಿ ಲಾಭವನ್ನು ಗಳಿಸಿದ್ದಾರೆ ಮತ್ತು ಇದರ ವಿರುದ್ಧ ಯಾರೂ ಧ್ವನಿ ಎತ್ತುವಂತಿಲ್ಲ. ದೇಶದ ಪ್ರಮುಖ ಅರ್ಥಶಾಸ್ತ್ರಜ್ಞರು ತಕ್ಷಣದ ಆರ್ಥಿಕ ಸುಧಾರಣೆಗಳ ಅಗತ್ಯವನ್ನು ಒತ್ತಿ ಹೇಳ್ತಾ ಇರುವಾಗ ಅಗತ್ಯ ನೀತಿ ಬದಲಾವಣೆಗಳನ್ನ ತಡಿತಿದ್ದಾರೆ ಅಂತ ಮುಸ್ಲಿಮರನ್ನ ದೂಷಿಸೋಕೆ ಸಾಧ್ಯನೇ ಇಲ್ಲ. ಸೊ ಉದ್ಯೋಗ ಇಲ್ಲದೇನೆ ಕಂಗಾಲಾಗಿರುವಂತಹ ದೇಶದ ಲಕ್ಷಾಂತರ ಯುವಕರು ಕೂಡ ಬಹುತೇಕ ಹಿಂದೂಗಳೇ ಆಗಿದ್ದಾರೆ. ಇವರಲ್ಲಿ ಅನೇಕರು ಕಟ್ಟ ರಾಷ್ಟ್ರೀಯತಾವಾದಿಗಳು, ಮೋದಿ ಭಕ್ತರು ಮತ್ತು ಹಿಂದೂ ಮುಸ್ಲಿಂ ದ್ವೇಷದ ಸಿದ್ಧಾಂತವನ್ನ ನಂಬಿದವರಾಗಿದ್ದಾರೆ. ಆದ್ರೆ ಇಂದು ಅವರ ಕೈಯಲ್ಲಿ ಕೆಲಸ ಇಲ್ಲ. ಈ ಮಟ್ಟದ ಬೃಹತ್ ಉದ್ಯೋಗ ಸಮಸ್ಯೆಗೆ ಮುಸ್ಲಿಮರನ್ನ ಹೊಣೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ದೇಶದ ನಗರಗಳಲ್ಲಿ ಎದುರಾಗ್ತಾ ಇರುವಂತಹ ಕುಡಿಯೋ ನೀರಿನ ಅಭಾವ ಅಥವಾ ವಿದ್ಯುತ್ ಕಡಿತದ ಸಮಸ್ಯೆಯನ್ನೇ ತೆಗೆದುಕೊಳ್ಳಿ, ಇದರ ಸಂತ್ರಸ್ತರು ಹಿಂದೂಗಳೇ. ಆದ್ರೆ ಈ ನಾಗರಿಕ ಆಡಳಿತದ ವೈಫಲ್ಯಕ್ಕೆ ಕಾರಣರಾದ ಅಧಿಕಾರಿಗಳು ಹಿಂದೂಗಳೇ ಆಗಿದ್ದಾರೆ. ಸೊ ಹಿಂದುತ್ವದ ಆಡಳಿತಗಾರರು ಮಾತ್ರ ನಾಗರಿಕ ಆಡಳಿತದ ಈ ಪತನದ ಬಗ್ಗೆ ಸಂಪೂರ್ಣ ಉದಾಸೀನತೆ ತಳೆದಿದ್ದಾರೆ. ಇದರ ನಡುವೆಯೂ ಹಿಂದೂಗಳನ್ನ ಸದಾ ಭಯ, ಆತಂಕ ಮತ್ತು ಅಸುರಕ್ಷತೆಯಲ್ಲಿಯೇ ಇಡೋದು ಹೇಗೆ ಅನ್ನೋ ತಂತ್ರವನ್ನ ಹಿಂದುತ್ವದ ವ್ಯವಸ್ಥಾಪಕರು ವ್ಯವಸ್ಥಿತವಾಗಿ ರೂಪಿಸಿದ್ದಾರೆ. ಪ್ರಧಾನಿ ಮೋದಿಯವರೇ ಈ ಹಿಂದೂಗಳನ್ನ ಹೆದರಿಸುವ ಆಟದ ಮುಖ್ಯ ಸೂತ್ರಧಾರರಾಗಿದ್ದಾರೆ. ಇತ್ತೀಚೆಗೆ ಸೋಮನಾಥ್ ದೇವಾಲಯದ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಇವರು, ಒಂದು ದಶಕದ ಹಿಂದುತ್ವದ ಆಡಳಿತದ ನಂತರವೂ ದೇಶದಲ್ಲಿ ಓಲೈಕೆ ಶಕ್ತಿಗಳು ಸಕ್ರಿಯವಾಗಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ವಿಭಜನೆ ಆದ್ರೆ ಕತ್ತರಿಸಿ ಹಾಕ್ತಾರೆ ಹುಷಾರ್ ಅಂತ ಬಹಿರಂಗವಾಗಿ ಎಚ್ಚರಿಸ್ತಾರೆ. ಸೊ ಕೇವಲ ಪ್ರಮುಖ ರಾಜಕೀಯ ನಾಯಕರು ಮಾತ್ರ ಅಲ್ಲ, ದೇಶದಲ್ಲಿ ಸಮಾಜದಲ್ಲಿ ಸದಾ ಭಯದ ವಾತಾವರಣವನ್ನು ಸೃಷ್ಟಿಸೋಕೆ ಒಂದು ವ್ಯವಸ್ಥಿತ ಉದ್ಯಮವೇ ಸೃಷ್ಟಿಯಾಗಿದೆ. ಕೇವಲ ಲವ್ ಜಿಹಾದ್ ಮಾತ್ರವಲ್ಲದೆ ಈಗ ಫರ್ಟಿಲೈಸರ್ ಜಿಹಾದ್ ಮತ್ತು ಕಾರ್ಪೊರೇಟ್ ಜಿಹಾದ್ನಂತಹ ಹೊಸ ಹೊಸ ಪಿತೂರಿ ಸಿದ್ಧಾಂತಗಳನ್ನು ಸೃಷ್ಟಿಸಿ ಪ್ರತಿ ಹಂತದಲ್ಲೂ ಶತ್ರುಗಳಿದ್ದಾರೆ ಅನ್ನೋ ಭೀತಿಯನ್ನ ಬಿತ್ತಲಾಗ್ತಾ ಇದೆ. ಸೊ ಹೀಗಾಗಿ ಮೋದಿ ಸರ್ಕಾರ ತನ್ನ ವಾರ್ಷಿಕೋತ್ಸವದ ಆಚರಣೆಗೆ ಸಿದ್ಧ ಆಗ್ತಾ ಇರುವಾಗ ದೇಶದ ಪ್ರಭಾವಿ ಮಧ್ಯಮ ವರ್ಗದ ಹಿಂದೂಗಳು ಸರ್ಕಾರದ ಅತಿರಂಜಿತ ಸಾಧನೆಗಳ ಹಕ್ಕುಗಳನ್ನು ಸೂಕ್ಷ್ಮವಾಗಿ ಗಮನಿಸೋಕೆ ಪ್ರಾರಂಭಿಸಿದ್ದಾರೆ. ಆಡಳಿತದ ಕಳಪೆ ನಿರ್ವಹಣೆ ಮತ್ತು ಅಸಮರ್ಥತೆಯ ಕೊಳೆಯನ್ನ ಹಿಂದುತ್ವದ ಕಾರ್ಪೆಟ್ ಅಡಿಯಲ್ಲಿ ಹೇಗೆ ಮುಚ್ಚಿಡಲಾಗ್ತಾ ಇದೆ ಅನ್ನೋದನ್ನ ನೋಡೋದೇ ಒಂದು ವಿಚಿತ್ರ ವಿದ್ಯಮಾನ. ಇನ್ನು RSS ಮುಖಂಡ ರಾಮ್ ಮಾಧವ್ ಅವರು ಜೂನ್ 6ಕ್ಕೆ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ತಮ್ಮ ಅಂಕಣದಲ್ಲಿ ಜೂನ್ 10ರಂದು ಮೋದಿ ಅವರು ಪ್ರಧಾನಿ ಕಚೇರಿಯಲ್ಲಿ ಸತತವಾಗಿ 4399 ದಿನಗಳನ್ನು ಪೂರೈಸುವ ಮೂಲಕ ಜವಾಹರ್ಲಾಲ್ ನೆಹರು ಅವರ 4398 ದಿನಗಳ ನಿರಂತರ ಆಡಳಿತದ ದಾಖಲೆಗಳನ್ನು ಮುರಿದಿದ್ದಾರೆ ಅಂತ ಬರೆದಿದ್ರು. ಆದರೆ ಇದು ನಿಜಕ್ಕೂ ದಾಖಲೆನಾ? ಖಂಡಿತವಾಗ್ಲೂ ಅಲ್ಲ. ಇದಕ್ಕೆ ಹಲವು ನಿಬಂಧನೆಗಳು ಅನ್ವಯಿಸುತ್ತೆ. ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ದೇಶದ ಪ್ರಧಾನಿಯಾಗಿ ಕಳೆದ ಒಟ್ಟು ಅವಧಿಯಲ್ಲಿ ಪರಿಗಣಿಸಿದ್ರೆ ಇದು ಯಾವ ದಾಖಲೆಯೂ ಅಲ್ವೇ ಅಲ್ಲ. ನೆಹರು ಅವರು ಪ್ರಧಾನಿಯಾಗಿ ಒಟ್ಟು 6000ಕ್ಕೂ ಹೆಚ್ಚು ದಿನಗಳ ಕಾಲ ಅಧಿಕಾರದಲ್ಲಿದ್ದರು ಮತ್ತು ಅಧಿಕಾರದಲ್ಲಿರುವಾಗಲೇ ಅವರು ನಿಧನರಾದರು. ರಾಜಕೀಯ ವಿಶ್ಲೇಷಕ ಆಕಾರ್ ಪಟೇಲ್ ಬರೆಯುವಂತೆ ರಾಮ್ ಮಾಧವ್ ಅವರು 4398 ಎಂಬ ಸಂಖ್ಯೆಯನ್ನ ಹೇಗೆ ಲೆಕ್ಕ ಹಾಕಿದ್ರು ಅನ್ನೋ ಸ್ಪಷ್ಟತೆ ಇಲ್ಲ. ಯಾಕಂತಂದ್ರೆ ನೆಹರು ಅವರು ಆಗಸ್ಟ್ 15, 1947ರಿಂದ ಮೇ 27, 1964ರವರೆಗೆ ಅಂದ್ರೆ ಒಟ್ಟು 16 ವರ್ಷ 9 ತಿಂಗಳುಗಳ ಕಾಲ ಅಂದ್ರೆ 6000ಕ್ಕೂ ಹೆಚ್ಚು ದಿನಗಳು ದೇಶದ ಪ್ರಧಾನಿಯಾಗಿದ್ರು ಅಂತ ಹೇಳಿದ್ದಾರೆ. ಸೊ RSS ನಿಷ್ಠಾವಂತ ರಾಮ್ ಮಾಧವ್ ಅವರು ನೆಹರು ಅವರ ಒಟ್ಟು ಅವಧಿಯಿಂದ ಸುಮಾರು 2000 ದಿನಗಳನ್ನು ಉದ್ದೇಶಪೂರ್ವಕವಾಗಿ ಕಡಿತಗೊಳಿಸಿದ್ದಾರೆ. ದೇಶ ಅತ್ಯಂತ ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಂತ 1947ರಿಂದ 1952ರವರೆಗಿನ ನೆಹರು ಅವರ ಆಡಳಿತದ ಅವಧಿಯನ್ನು ಅವರು ಲೆಕ್ಕಕ್ಕೆ
ತೆಗೆದುಕೊಂಡಿಲ್ಲ. ಯಾಕಂತಂದ್ರೆ ಆ ಪ್ರಮುಖ ವರ್ಷಗಳನ್ನ ಹೊರಗಿಟ್ರೆ ಮಾತ್ರ ಮೋದಿ ಅವರ ಹೆಸರಲ್ಲಿ ಹೊಸ ದಾಖಲೆ ಸೃಷ್ಟಿಸೋಕೆ ಸಾಧ್ಯ ಇರೋದು. ಜೊತೆಗೆ ಇಂದಿರಾ ಗಾಂಧಿಯವರ ಆಡಳಿತದ ಅವಧಿ ಮೋದಿ ಅವರಿಗಿಂತ ಹೆಚ್ಚಾಗದಂತೆ ತಡೆಯೋಕೆ ಅನವರತವಾಗಿ ಎನ್ನೋ ಪದವನ್ನ ಬಳಸಲಾಗ್ತಾ ಇದೆ. ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಿಯಾಗಿ ಒಟ್ಟು 15 ವರ್ಷ 11 ತಿಂಗಳುಗಳ ಕಾಲ ಅಂದ್ರೆ ಸುಮಾರು 6,000 ದಿನಗಳು ಅಧಿಕಾರವನ್ನ ನಡೆಸಿದ್ರು. ಕಳೆದ ವರ್ಷವೂ ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಇಂದಿರಾ ಗಾಂಧಿ ಅವರ ಅವಧಿಯನ್ನ ಮೋದಿ ದಾಟಿದ್ದಾರೆ ಅಂತ ಅನಗತ್ಯ ಪ್ರಚಾರವನ್ನ ನಡೆಸಿತ್ತು. ಇನ್ನು ಚುನಾಯಿತ ಪ್ರಧಾನಿ ಎಂಬ ತರ್ಕದ ಬಗ್ಗೆ ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್ ಆಕ್ಷೇಪವನ್ನ ಎತ್ತಿದ್ದಾರೆ. ನೆಹರು ಅವರು 1952, 1957 ಮತ್ತು 1962ರ ಚುನಾವಣೆಗಳಲ್ಲಿ ಭಾರೀ ಬಹುಮತದ ಜೊತೆಗೆ ಸಾರ್ವತ್ರಿಕ ಚುನಾವಣೆಗಳನ್ನ ಗೆದ್ದು ಪ್ರಧಾನಿಯಾಗಿದ್ರು. ಒಂದ್ ವೇಳೆ 1952ಕ್ಕಿಂತ ಮುಂಚಿತವಾಗಿ ನೆಹರು ಅವರು ಔಪಚಾರಿಕವಾಗಿ ಚುನಾಯಿತರಾಗಿಲ್ಲ ಅನ್ನೋ ಕಾರಣಕ್ಕೆ ಆ ದಿನಗಳನ್ನ ಕಡಿತಗೊಳಿಸೋದಾದ್ರೆ ಪ್ರಸ್ತುತ ಪ್ರಧಾನಿ ಮೋದಿ ಅವರ ಸ್ಥಿತಿಯನ್ನು ನೋಡ್ಬೇಕಾಗತ್ತೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸ್ವಂತ ಬಲದ ಮೇಲೆ ಸರಳ ಬಹುಮತವೂ ಸಿಕ್ಕಿಲ್ಲ. ಪಕ್ಷದ ಸಂಸದೀಯ ಮಂಡಳಿಯ ಸಭೆಯನ್ನೂ ಕರೆಯದೆ ತರಾತುರಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಸಭೆ ನಡೆಸಿ ಮೋದಿ ಪ್ರಧಾನಿ ಹುದ್ದೆಗೇರಿದ್ದಾರೆ. ಹೀಗಾಗಿ 2024ರ ಫಲಿತಾಂಶ ಖಂಡಿತವಾಗ್ಲೂ ಮೋದಿ ಅವರಿಗೆ ಸಿಕ್ಕ ವೈಯಕ್ತಿಕ ಜನಾದೇಶ ಅಲ್ಲ ಅಂತ ಜಯರಾಮ್ ರಮೇಶ್ ಅವರು ನೆನಪಿಸಿದ್ದಾರೆ. ಈ ನಡುವೆ ಪ್ರಧಾನಿ ಅವರ 4399ನೇ ದಿನದ ಆಚರಣೆಯ ಸಂದರ್ಭದಲ್ಲಿ ಬಹುತೇಕ ಕೇಂದ್ರ ಸಚಿವರು ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸ್ತಾ ಇರೋದು ಟಿವಿ ಕ್ಯಾಮೆರಾಗಳಲ್ಲಿ ಕಂಡುಬಂತು. ಬಿಜೆಪಿ ತನ್ನ ಅಧಿಕೃತ ಫೇಸ್ಬುಕ್ ಪುಟದಲ್ಲಿ 3 ಸತತ ಅವಧಿಗಳು, 12 ವರ್ಷಗಳ ಸೇವೆ ಮತ್ತು ಈಗ ಸತತ ಅವಧಿಗೆ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಅಂತ ಬರೆದುಕೊಂಡಿದ್ದಾರೆ. ಇನ್ನು ಭಾರತವನ್ನ $5 ಟ್ರಿಲಿಯನ್ ಆರ್ಥಿಕತೆಯನ್ನಾಗಿ ಮಾಡುವಂತಹ ಕೇಂದ್ರ ಸರ್ಕಾರದ ಅಧಿಕೃತ ಗುರಿ ಮತ್ತೊಮ್ಮೆ ವಿಫಲವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಸೆಪ್ಟೆಂಬರ್ 20, 2018ಕ್ಕೆ ನವದೆಹಲಿಯ ಅಂತಾರಾಷ್ಟ್ರೀಯ ಸಮಾವೇಶ ಕೇಂದ್ರದ ಶಂಕುಸ್ಥಾಪನೆ ವೇಳೆ 2022ರ ವೇಳೆಗೆ ಭಾರತವನ್ನು $5 ಟ್ರಿಲಿಯನ್ ಆರ್ಥಿಕತೆಯನ್ನಾಗಿ ಮಾಡೋ ಭರವಸೆಯನ್ನ ಕೊಟ್ಟಿದ್ರು. ಸೊ ಆ ಗಡುವು ಮುಗಿದಾಗ ಸರ್ಕಾರ ಈ ಗುರಿಯನ್ನ 2024-25ರ ಆರ್ಥಿಕ ವರ್ಷಕ್ಕೆ ಮುಂದೂಡಿತು. ಆದರೆ ಇತ್ತೀಚೆಗೆ ಬಿಡುಗಡೆ ಆದಂತಹ 2025-26ರ ಆರ್ಥಿಕ ವರ್ಷದ GDP ದತ್ತಾಂಶಗಳು ಈ ಗಡುವು ಕೂಡ ಸಂಪೂರ್ಣವಾಗಿ ಕೈತಪ್ಪಿರೋದನ್ನ ಸಾಬೀತುಪಡಿಸುತ್ತೆ. ಪ್ರಸ್ತುತ ದೇಶದ GDP 346.4 ಲಕ್ಷ ಕೋಟಿ ರೂಪಾಯಿಗಳಷ್ಟಿದ್ದು ಇದು ಜಾಗತಿಕ ಮೌಲ್ಯದ ಕೇವಲ $4.15 ಟ್ರಿಲಿಯನ್ ಗೆ ಸಮವಾಗಿದೆ. ಸೊ ಈ ನಿರಂತರ ವೈಫಲ್ಯದ ಬಳಿಕ ಪ್ರಧಾನಿ ಮೋದಿ ಮತ್ತು ಅವರ ಸಚಿವರು ಸಾರ್ವಜನಿಕ ವೇದಿಕೆಗಳಲ್ಲಿ $5 ಟ್ರಿಲಿಯನ್ ಆರ್ಥಿಕತೆ ಅನ್ನೋ ಪದವನ್ನ ಬಳಸೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. ಸೊ ಭಾರತ ಶೀಘ್ರದಲ್ಲೇ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ ಅಂತ ಮೋದಿ ಈ ಹಿಂದೆ ಹೇಳ್ಕೊಳ್ತಾ ಇದ್ರು. ಕೆಲವು ಅಧಿಕಾರಿಗಳು ಭಾರತ ಈಗಾಗಲೇ ಆ ಸ್ಥಾನವನ್ನು ತಲುಪಿದೆ ಅಂತಾನೂ ವಾದಿಸಿದ್ರು. ಆದರೆ ಪ್ರಸ್ತುತ ಅಧಿಕೃತ ಆರ್ಥಿಕ ದತ್ತಾಂಶಗಳ ಪ್ರಕಾರ ಭಾರತ ಜಾಗತಿಕವಾಗಿ 6ನೇ ಸ್ಥಾನಕ್ಕೆ ಕುಸಿದಿದೆ. ಆದರೆ ಅದೇ ಭಾರತದ ಷೇರು ಮಾರುಕಟ್ಟೆಯು ಜಾಗತಿಕವಾಗಿ 6ನೇ ಸ್ಥಾನಕ್ಕೆ ಜಾರಿದೆ. ಇದರರ್ಥ ಜಾಗತಿಕ ಆರ್ಥಿಕತೆಯ ಉನ್ನತ ಮಟ್ಟಕ್ಕೆ ಏರಬೇಕಾಗಿದ್ದಂಥ ಭಾರತದ ಬೆಳವಣಿಗೆ ಈಗ ಸಂಪೂರ್ಣವಾಗಿ ಸ್ಥಗಿತಗೊಳ್ತಾ ಇದೆ. ಸೊ ಹಿಂದಿನ UPA ಸರ್ಕಾರದ ಅವಧಿಗೆ ಹೋಲಿಸಿದ್ರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಆರ್ಥಿಕತೆಯ ಬೆಳವಣಿಗೆ ತೀವ್ರ ಕುಸಿತವನ್ನ ಕಂಡಿದೆ. 2004ರಿಂದ 2014ರವರೆಗಿನ UPA ಆಡಳಿತದಲ್ಲಿ ಭಾರತದ GDP ಡಾಲರ್ ಮೌಲ್ಯದಲ್ಲಿ 11%ಕ್ಕಿಂತ ಹೆಚ್ಚಿನ ಸಂಯುಕ್ತ ವಾರ್ಷಿಕ ಬೆಳವಣಿಗೆ ದರವನ್ನು ಹೊಂದಿತ್ತು. ಆದರೆ ಮೋದಿಯವರ 12 ವರ್ಷಗಳ ಆಡಳಿತದಲ್ಲಿ ಈ ಬೆಳವಣಿಗೆ ದರ ಕೇವಲ 6%ಗೆ ಕುಸಿದಿದೆ. ಭಾರತದ ಆರ್ಥಿಕ ಬೆಳವಣಿಗೆ ಮಂದಗತಿಯಲ್ಲಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಪುರಾವೆ. ಸೊ ಡಾಲರ್ ಆಧಾರಿತ ಈ ನಿಧಾನಗತಿಯ ಬೆಳವಣಿಗೆಗೆ ಮೋದಿ ಸರ್ಕಾರದ ಅವಧಿಯಲ್ಲಿ ರೂಪಾಯಿ ಮೌಲ್ಯ ನಿರಂತರವಾಗಿ ಕುಸಿತಾ ಇರೋದೇ ಪ್ರಮುಖ ಕಾರಣ. ಕಳೆದ 1 ದಶಕದಲ್ಲಿ ಜಾರಿಗೊಳಿಸಿದಂಥ ತಪ್ಪು ಆರ್ಥಿಕ ನೀತಿಗಳಿಂದಾಗಿ ಉತ್ಪಾದನಾ ವಲಯದ ರಫ್ತು ಹೆಚ್ಚಾಗೋಕೆ ಸಾಧ್ಯ ಆಗಿಲ್ಲ. AI ನಂಥ ಆಧುನಿಕ ತಂತ್ರಜ್ಞಾನಗಳಲ್ಲಿ ಹೂಡಿಕೆ ಆಗಿಲ್ಲ. ಇಂಧನ ಆಮದು ಅವಲಂಬನೆ ಕಡಿಮೆ ಆಗಿಲ್ಲ ಮತ್ತು ಸ್ಥಿರವಾದ ವಿದೇಶಿ ನೇರ ಹೂಡಿಕೆಯನ್ನು ಆಕರ್ಷಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. US ಡಾಲರ್ ಎದುರು ರೂಪಾಯಿ ಮೌಲ್ಯ ಸತತವಾಗಿ ಕುಸಿದ ಹಿನ್ನೆಲೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆಯ ಗಾತ್ರ ಕುಗ್ಗಿದೆ. ಕೇವಲ ರೂಪಾಯಿ ಮೌಲ್ಯದಲ್ಲಿ ಬೆಳವಣಿಗೆಯನ್ನು ಅಳೆಯೋದು ದೇಶದ ಆರ್ಥಿಕತೆಯ ಆಂತರಿಕ ದೌರ್ಬಲ್ಯಗಳನ್ನು ಮುಚ್ಚಿಡುವಂತಹ ಒಂದು ತಂತ್ರ. ರೂಪಾಯಿ ಮೌಲ್ಯದ ನಾಮಿನಲ್ GDPಯು ದೇಶದ ಹಣದುಬ್ಬರ ಮತ್ತು ಸ್ಥಳೀಯ ವೆಚ್ಚಗಳ ಕಾರಣದಿಂದಾಗಿ ಹೆಚ್ಚಳವನ್ನು ತೋರಿಸಬಹುದು. ಆದರೆ ಜಾಗತಿಕ ಮಟ್ಟದಲ್ಲಿ ದೇಶದ ನಿಜವಾದ ಆರ್ಥಿಕ ಶಕ್ತಿ ಮತ್ತು ಕೊಳ್ಳುವ ಸಾಮರ್ಥ್ಯ ನಿರ್ಧಾರವಾಗೋದು ಕೇವಲ US ಡಾಲರ್ನ ಮೌಲ್ಯದ ಆಧಾರದ ಮೇಲೆ. ಸೊ ಹೀಗಾಗಿನೇ ಪ್ರಧಾನಿ ಮೋದಿ ಮತ್ತು ಅವರ ಸಚಿವರು $5 ಟ್ರಿಲಿಯನ್ ಗುರಿಯ ಬಗ್ಗೆ
ಬಗ್ಗೆ ಈಗ ಮೌನವನ್ನು ವಹಿಸಿರೋದು. ಇಷ್ಟು ವರ್ಷಗಳ ಕಾಲ ಸರ್ಕಾರದ ಆರ್ಥಿಕ ನೀತಿಯ ಪ್ರಮುಖ ಕೇಂದ್ರ ಬಿಂದುವಾಗಿದ್ದಂಥ ಈ ಮೈಲಿಗಲ್ಲನ್ನು ಈಗ ಕೈ ಬಿಡಲಾಗಿದ್ದು, ಅದರ ಬದಲಿಗೆ 2047ರ ದೀರ್ಘಾವಧಿಯ ವಿಕಸಿತ ಭಾರತದ ಕನಸುಗಳತ್ತ ಜನರ ಗಮನವನ್ನು ತಿರುಗಿಸಲಾಗ್ತಾ ಇದೆ. ವೈಫಲ್ಯಗಳನ್ನು ಮರೆಮಾಚೋಕೆ ಭವಿಷ್ಯದ ಸುದೀರ್ಘ ಕನಸುಗಳನ್ನು ಬಿತ್ತುವ ಹೊಸ ರಾಜಕೀಯ ತಂತ್ರಗಾರಿಕೆ ಇದಾಗಿದೆ. ಸೊ ಮೋದಿ ಸರ್ಕಾರದ 12 ವರ್ಷಗಳ ಈ ಇಡೀ ಆಡಳಿತದ ಹಾದಿ ಮತ್ತು ಅವರ ದಾಖಲೆಗಳ ಅಸಲಿ ಮುಖವನ್ನು ಗಮನಿಸಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ನೆಹರು ಅವರ ಕಾಲದ ತಪ್ಪುಗಳನ್ನು ಎತ್ತಿ ತೋರಿಸೋದು, ಅವರ ಆಡಳಿತಾವಧಿಯ ದಿನಗಳನ್ನು ತಮಗೆ ಬೇಕಾದಂತೆ ಕತ್ತರಿಸಿ ಹೊಸ ದಾಖಲೆಗಳನ್ನು ಸೃಷ್ಟಿಸೋದು ಮತ್ತು ಸದಾ ನೆಹರು ಹೆಸರನ್ನ ನಿಂದಿಸುತ್ತಾ, ಅವರಿಗೆ ನಿಂದನೆ ಮಾಡ್ತಾ, ಅವರ ಹೆಸರನ್ನೇ ಜಪಿಸುತ್ತಾ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದೇ ಮೋದಿ ಸರ್ಕಾರದ ಅತ್ಯಂತ ದೊಡ್ಡ ಸಾಧನೆಯಾಗಿ ಉಳ್ಕೊಂಡಿದೆ. ದೇಶದ ಜನರ ಕಣ್ಣಿಗೆ $5 ಟ್ರಿಲಿಯನ್ ಆರ್ಥಿಕತೆಯ ಭವ್ಯ ಕನಸುಗಳನ್ನು ಬಿತ್ತಿ ವಾಸ್ತವದಲ್ಲಿ ಆರ್ಥಿಕತೆಯನ್ನ ಜಾಗತಿಕವಾಗಿ 6ನೇ ಸ್ಥಾನಕ್ಕೆ ಕುಸಿಯುವಂತೆ ಮಾಡಿದಂಥ ಈ ಆಡಳಿತಕ್ಕೆ ತನ್ನ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋಕೆ ಇಂದಿಗೂ ನೆಹರು ಅವರ ಹೆಸರೇ ಆಸರೆ ಮಾಡಿಕೊಂಡಿರೋದಕ್ಕೆ, ಭರವಸೆಗಳ ಮಹಾಪೂರ ಹರಿಸಿದಂಥ ಒಂದು ದಶಕದ ನಂತರವೂ ಆಡಳಿತದ ವೈಫಲ್ಯ, ನಿರುದ್ಯೋಗ ಮತ್ತು ಆರ್ಥಿಕ ಹಿನ್ನಡೆಯ ಕಟು ವಾಸ್ತವದಿಂದ ದೇಶದ ಬಹುಸಂಖ್ಯಾತ ಹಿಂದೂಗಳ ಗಮನವನ್ನ ಬೇರೆಡೆ ಸೆಳೆಯೋಕೆ ಇತಿಹಾಸದ ಪುಟಗಳನ್ನು ತಿರುಚುವ ಹಾಗೂ ನೆಹರು ಹೆಸರಿನ ರಾಜಕಾರಣ ಮಾಡುವಂಥ ತಂತ್ರ ನಿರಂತರವಾಗಿ ಸಾಗಿದೆ. ಭವ್ಯ ಭವಿಷ್ಯದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಇಂದಿಗೂ ಗತಕಾಲದ ಇತಿಹಾಸವನ್ನು ದೂಷಿಸುತ್ತಾ ಕಾಲ ಕಳೀತಾ ಇರೋದೇ ಈ ಆಡಳಿತದ ಅತಿದೊಡ್ಡ ವಿಪರ್ಯಾಸವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.